ಮಾಡುವಂತಹ ಹಾಟ್ಸ್ಪಾಟ್ ಇದೆ. ನೀವು ಇಲ್ಲಿ ನೋಡ್ತಿದ್ದೀರಾ, ರೆಸಿಡೆನ್ಸ್ ಜೊತೆಗೆ ಇಲ್ಲಿ ಒಂದು ಕಮರ್ಷಿಯಲ್ ಏನು ಇಲ್ಲಿ ಅಂಗಡಿಗಳಿರ್ಬೋದು, ಆಟೋಮೊಬೈಲ್ಸ್ ವರ್ಕರ್ಸ್ ಇರ್ಬೋದು, ಅಲ್ಲಿಂದನೂ ಕೂಡ ಒಂದಷ್ಟು ಒಂದು ಗಾರ್ಬೇಜ್ ಅನ್ನ ತಂದು ಇಲ್ಲಿ ಡಂಪ್ ಅನ್ನ ಮಾಡ್ತಾರೆ. ಸೊ ಇದರಿಂದ ಇಲ್ಲಿನ ಸ್ಥಳೀಯರಿಗೆ ತುಂಬಾನೇ ಸಮಸ್ಯೆ ಆಗ್ತಿರುವಂತದ್ದು. ನೀವೀಗ ನೋಡ್ತಿದ್ದೀರಾ, ಇಡೀ ಕಂಪ್ಲೀಟ್ ಇಷ್ಟು ಜಾಗವನ್ನು ಕೂಡ ಒಂದು ಕಸವನ್ನ ಹಾಕುವಂತಹ ಒಂದು ಸ್ಪಾಟ್ ಅನ್ನಾಗಿ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿನ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ, ದುರ್ವಾಸನೆ ಬರುತ್ತೆ, ಇಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಏನು ಈ ಕಸದ ಒಂದು ಕಸವನ್ನ ಕಲೆಕ್ಟ್ ಮಾಡುವಂತಹ ಆಟೋಗಳು ಬರುತ್ತವೆ, ಆ ಆಟೋಗಳನ್ನು ಬರುವಂತಹ ಕಸಗಳನ್ನು ಕೂಡ ತಂದು ಇಲ್ಲೇ ಸುರಿದು ಹೋಗ್ತಾರೆ. ಹೀಗಾಗಿ ಇಲ್ಲಿ ಕಸನ ಎತ್ತೋದಕ್ಕೆ ದಿನನಿತ್ಯ ಯಾರೂ ಬರೋದಿಲ್ಲ. ಇರುವಂತಹ ಜಾಗದಲ್ಲಿ ಇನ್ನೂ ಹೆಚ್ಚು ಕಸ ಆಗಿ ಇಲ್ಲಿ ಸ್ಥಳೀಯರಿಗೆ ತುಂಬಾನೇ ಒಂದು ಪ್ರಾಬ್ಲಮ್ ಆಗ್ತಿದೆ. ಜಿಬಿಇ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಇದ್ರ ಬಗ್ಗೆ ಒಂದು ತಲೆಯನ್ನು ಕೂಡ ಕೆಡಿಸ್ಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡಿಲ್ಲ. ಸೊ ಹೀಗಾಗಿ ಇಲ್ಲಿನ ಸ್ಥಳೀಯರು ನಮಗೆ ಈ ಒಂದು ಕಸದಿಂದ ಮುಕ್ತಿ ಕೊಡಿ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ನಾವು 10-11 ಗಂಟೆಗಳು ಡ್ಯೂಟಿ ಮಾಡ್ತೀವಿ, ಮಾರ್ಚ್ ಯಾವ ತಂದು ಹಾಕ್ತಾರೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಬರೋಷ್ಟರಲ್ಲಿ 2-3 ಆಟ ಕಸ ಬಿಟ್ಟಿರ್ತದೆ. ಮನೆ ಬಾಗಿಲು ಗಾಡಿ ಕಳಿಸ್ಕೊಟ್ರು ಕೂಡ ಕಸ ಹಾಕೋದಿಲ್ಲ ಗಾಡಿಗೆ, ತಗೊಂಡು ಬಿಸಾಕ್ತಾರೆ. ಇದು ಪ್ರಾಬ್ಲಮ್ ನೋಡಿ ಸ್ವಾಮಿ, ನಮ್ಮ ವರ್ಕರ್ಸ್ನೇ ಕೇಳಿ ಎಷ್ಟು ಪ್ರಾಬ್ಲಮ್ ಆಗುತ್ತ. ಎಲ್ಪರ್ ಈ ಥರ ತಂದಾಕ್ತಾರೆ, ಇದಕ್ಕೇನಾದ್ರು ಸೊಲ್ಯೂಷನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಕೇಳಿದ್ರು ಕೂಡ ಮನೆ ಬಾಗಿಲು ಅನೌನ್ಸ್ಮೆಂಟ್ ಮಾಡಿದ್ವಿ, ಆಟೋಗಳಿಗೆಲ್ಲ ಬೈಕ್ ಕಟ್ಟಿ ಅನೌನ್ಸ್ಮೆಂಟ್ ಮಾಡಿ ಆಟೋದಲ್ಲಿ ಕಸ ತುಂಬಿಸಿ ಮನೆ ಬಾಗಿಲು ಕಸ ಗಾಡಿ ಕಳಿಸ್ಕೊಟ್ರು ಕಸ ಆಗ್ತಾ ಇಲ್ಲ. ಇಲ್ಲಿ ಕಸದ ಗಾಡಿಗಳು ನಮ್ಮ ರೋಡ್ ಯಾರು ಬರಲ್ಲ. ಕಸದ ಗಾಡಿಗಳು ನಮ್ಮ ರೋಡ್ ಬರಲ್ಲ. ಮತ್ತು ಇಲ್ಲೊಂದು ಏನಂದ್ರೆ ಇಲ್ಲಿ ಕಸದ ಗಾಡಿಗಳು ಬರೀ ಕಮರ್ಷಿಯಲ್ ಆಕ್ಟಿವಿಟಿ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಅವ್ರು ದುಡ್ಡಿಸ್ಕೊಂಡು ಅವ್ರ ಹತ್ರ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಇಲ್ಲಿ ಟ್ಯಾಕ್ಸಲ್ಲಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದಕ್ಕಿಂತ ಕಲೆಕ್ಷನ್ ಮಾಡ್ತಾರೆ. ಅದ್ರ ರೋಡ್ಗಳು ಯಾರು ಬರೋದೇ ಇಲ್ಲ. ಇಲ್ಲಿ ನೈಟ್ ಎಲ್ಲ ಕಸ ಸುರಿತಾ ಇರ್ತಾರೆ. ಆಮೇಲೆ ಅವ್ರು ಕಸದ ಗಾಡಿಗಳು ಇವ್ರು ಬರ್ತಾರೆ, ಕಸ ಕ್ಲೀನ್ ಮಾಡೋರು, ಅವರು ಬಂದು ಸುರಿತಾ ಇರ್ತಾರೆ. ನಾವಿಲ್ಲೊಂದು ಕ್ಯಾಮ್ರಾಸ್ ಕೊಡಿ ಅಂತ ಹೇಳಿದ್ವಿ, ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಅದ್ಯಾವುದೂ ಆಗಿಲ್ಲ. ಬೆಂಗಳೂರಿನಲ್ಲಿ